ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಶಾಂತಿಯುತವಾದ ಬಂದ್. 6 ಕೋಟಿ ಜನ ಈ ಬಂದ್ಗೆ ಬೆಂಬಲಿಸಿದರೆ. ಕಾರಣ ಏನಂದ್ರೆ ಇದು ಸಮಗ್ರ ಕನ್ನಡಿಗರ ಬಂದ್. ಅದಕ್ಕಾಗಿ ಎಲ್ಲರ ಬಂದ್ ಹಾಗೆ ಆಗುತ್ತೆ. ಹಲೋ ನಮಸ್ಕಾರ, ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿರ್ಲಾಲ್. ಸದ್ಯಕ್ಕೆ ರಾಜ್ಯದ ಜನರಲ್ಲಿರುವಂತಹ ಒಂದೇ ಒಂದು ಪ್ರಶ್ನೆ, ನಾಳೆ ಕರ್ನಾಟಕ ಬಂದ್ ಆಗುತ್ತಾ? ಮಾರ್ಚ್ 22ಕ್ಕೆ ವಾಟಾಳ್ ನಾಗರಾಜ್ ಅವರು ಕಳೆದ 1 ತಿಂಗಳ ಹಿಂದೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಕರ್ನಾಟಕ ಬಂದ್ ದಿನಾಂಕವನ್ನ ಘೋಷಣೆ ಮಾಡಿದ್ರು. ಆದ್ರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ರೆ, ಅದಾದ ಬಳಿಕ ಡೆವಲಪ್ಮೆಂಟ್ ಆಗ್ತಿದ್ದಂಗೆ, ದಿನ ಕಳೆದಿದ್ದಂಗೆ ಸಾಕಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಂತಹ ಸಂಘಟನೆಗಳು ಈ ಬೆಂಬಲವನ್ನ ನೈತಿಕ ಬೆಂಬಲವಂತ ಘೋಷಣೆ ಮಾಡಿದೆ. ಆದ್ರೆ ಪಟ್ಟು ಬಿಡದ ವಾಟಾಳ್ ನಾಗರಾಜ್ ಬಣ ಇದು ಈ ಒಂದು ಬಂದ್ ನಮಗೋಸ್ಕರ, ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಮಾಡ್ತಿರುವಂತಹ ಬಂದ್ ಅಲ್ಲ, ಇದು ಕನ್ನಡಿಗರಿಗಾಗಿರುವಂತಹ ಬಂದ್, ಕನ್ನಡಕ್ಕೋಸ್ಕರ ಮಾಡ್ತಿರುವಂತಹ ಬಂದ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಶಾಂತಿಯುತವಾದ ಬಂದು. ಯಾರನ್ನು ನಾವು ನುಗ್ಗದಾಗ್ಲಿ, ಮಾಡೋದಾಗ್ಲಿ, ಅಂಗಡಿಗಳು ಮುಚ್ಚೋದಾಗ್ಲಿ ಯಾವುದು ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಇದು ಸ್ವಾಭಿಮಾನ, ಅವರೇ ಕನ್ನಡಿಗರೇ ಮಾಡಬೇಕು. 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನ ಈ ಬಂದ್ಗೆ ಬೆಂಬಲಿಸಿದರೆ. ಕಾರಣ ಏನಂದ್ರೆ ಇದು ಸಮಗ್ರ ಕನ್ನಡಿಗರ ಬಂದ್. ಅದಕ್ಕಾಗಿ ಎಲ್ಲರ ಬಂದ್ ಹಾಗೆ ಆಗುತ್ತೆ. ನಾಳೆ ಯಾವುದೇ ಕಾರಣಕ್ಕೂ ನಾವು ಬಂದನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ 2,000 ಸಂಘಟನೆಗಳು ನಮ್ಮ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಸಾಕಷ್ಟು ಗೊಂದಲ ಇದೆ. ನಾಳೆ ಬಂದ್ ಆಗುತ್ತೋ ಇಲ್ಲೋ, ಯಾವ ಸಂಘಟನೆಗಳ ಬೆಂಬಲವನ್ನ ಕೊಟ್ಟಿದೆ, ನಾಳೆ ರಸ್ತೆಗೆ ಬಸ್ಗಳು ಇಳಿಯುತ್ತೋ ಇಲ್ವೋ, ಬಸ್ಗಳು ಓಡಾಡ್ತಾ ಇಲ್ವೋ, ನಾಳೆ ಶಾಲೆ ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ಇದೆ. ಅಂದ್ರೆ 5, 6, 7, 8, 9 ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆ ಬೇರೆ ಇದೆ. ಈ ಮೌಲ್ಯಾಂಕನ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗೋಕೆ ತೊಂದರೆ ಆಗುತ್ತೋ ಇಲ್ವೋ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಇವತ್ತು ಕ್ಲಾರಿಫಿಕೇಶನ್ ಕೊಡ್ತೀನಿ. ಬಂದ್ ದಿನ ಏನಿರುತ್ತೆ, ಏನಿರಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ, ಜೊತೆಗೆ ಬಂದ್ಗೆ ಕರೆ ಕೊಡೋಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಅವರು, ನಾನು ಆವಾಗಲೇ ಹೇಳ್ದಂಗೆ, ಕಳೆದ 1 ತಿಂಗಳಿಂದಾಗಿ ನಾವು ಕರ್ನಾಟಕವನ್ನ ಬಂದ್ ಮಾಡ್ತೀವಿ, ಕನ್ನಡದ ಉಳಿವಿಗಾಗಿ ನಾವು ಕರ್ನಾಟಕವನ್ನ ಬಂದ್ ಮಾಡಬೇಕಂತ ನೆಸೆಸಿಟಿ, ಅನಿವಾರ್ಯತೆ ನಮಗೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಕಾರಣ ಏನಂತ ಹೇಳಿದ್ರೆ, ಬೆಳಗಾವಿ ಗಡಿಭಾಗದಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡಾಟವನ್ನ ಮೆರೆಸಿ ನಮ್ಮ ರಾಜ್ಯದ ಕಂಡಕ್ಟರ್ಗೆ ಹಲ್ಲೆ ಮಾಡಿ ಆತನ ಮೇಲೆ ಮಸಿಯನ್ನ ಬಳಿದು ಅವಮಾನ ಮಾಡಿದ್ದಾರೆ. ಇದರಿಂದಾಗಿ ಇದು ಕನ್ನಡಿಗರ ಮೇಲೆ, ಕನ್ನಡದ ಬಸ್ ಮೇಲೆ, ಕರ್ನಾಟಕದ ಮೇಲೆ ಆಗ್ತಿರುವಂತಹ ದೌರ್ಜನ್ಯ. ಈ ದೌರ್ಜನ್ಯವನ್ನ ಖಂಡಿಸಿ ನಾವು ಹೋರಾಟವನ್ನ ಮಾಡ್ತಿದ್ದೀವಿ. MES ಅನ್ನ ನಿಷೇಧ ಮಾಡಬೇಕು, ಶಿವಸೇನೆಯನ್ನ ಗಡಿಪಾರು ಮಾಡಬೇಕು ಅಂತೇಳಿ ಸಾಕಷ್ಟು ಮನವಿಗಳು, ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ಮುಂದೆ ಬಂದ್ನ ರೂಪುರೇಷೆಯನ್ನ ಸಿದ್ಧಪಡಿಸಿದ್ದಾರೆ. ಸದ್ಯಕ್ಕೆ ಹಾಗಾದ್ರೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳ ಬೇಡಿಕೆಗಳು ಜೊತೆಗೆ ಮನವಿಗಳು ಕೂಡ ಇದೆ. ಬೇಡಿಕೆಗಳು ಯಾಕೆ, ಮನವಿಗಳು ಯಾಕೆ, ಏನಿದೆ ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕದ ಬೇಡಿಕೆಗಳೇನು, ಅದು ಕೂಡ ಕನ್ನಡಿಗರ ಬೇಡಿಕೆಗಳೇನು, ಏನಕ್ಕೋಸ್ಕರ ಕರ್ನಾಟಕವನ್ನ ಬಂದ್ ಮಾಡ್ತಿದ್ದೀವಿ ಅನ್ನುವಂತಹ ಬೇಡಿಕೆಗಳನ್ನ ನೋಡೋದಾದ್ರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಸಾಕಷ್ಟು ವರ್ಷಗಳಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಒಂದು ಕರ್ನಾಟಕ ಬಂದ್ನ ಮೊದಲ ಅಜೆಂಡಾ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಒಂದು ಬಂದ್ನ 2ನೇ ಅಜೆಂಡಾ. ಇನ್ನು ಇಡೀ ರಾಜ್ಯದ ಗಡಿನಾಡುಗಳು ಬೆಳವಣಿಗೆ ಆಗಬೇಕು, ರಾಜ್ಯದ ಗಡಿ ಭಾಗಗಳೇನಿದೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಅನ್ನೋದು ಕೂಡ ಈ ಒಂದು ಬಂದ್ನ ಬೇಡಿಕೆಗಳು. ಜೊತೆಗೆ ಬೆಳಗಾವಿಯನ್ನು ಉಳಿಸಬೇಕು, ಯಾಕಂದ್ರೆ ಬೆಳಗಾವಿ ಸಂಪೂರ್ಣವಾಗಿ ಗಡಿಭಾಗದಲ್ಲಿರುವಂತಹ ಕಾರಣದಿಂದಾಗಿ ಮಹಾರಾಷ್ಟ್ರದ ಪಾಲಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಾವಿಯನ್ನು ಉಳಿಸಬೇಕು, MES ನಿಷೇಧವನ್ನ ಮಾಡಬೇಕು, ಶಿವಸೇನೆ ಹಾಗೂ MES ಪುಂಡರನ್ನ ಗಡಿಪಾರು ಮಾಡಬೇಕು, ಜೊತೆಗೆ ಸಾಮಾಜಿ ಪ್ರತಿಮೆಯನ್ನ ತೆಗಿಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಕರ್ನಾಟಕ ಬಂದ್ನ ಬೇಡಿಕೆಗಳಾಗಿರುವಂಥದ್ದು. ಇನ್ನು ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಕೂಡ ಬೇಡವೇ ಬೇಡ, ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇಡವೇ ಬೇಡ, ಹಿಂದಿ ಬೇಡವೇ, ಅಂದ್ರೆ ಹೊರ ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇಡವೇ ಬೇಡ, ಹಿಂದಿ ಅಂತೂ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆಗಳು ಸ್ಥಾಪನೆ ಆಗಬೇಕು, ಅದು ಬಿಟ್ಟು ಬೇರೆ ರಾಜ್ಯದ ಬೇರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಹಾನ್ ಮಹಿಮರ ಪ್ರತಿಮೆಗಳು ಬೇಡ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಹಾನ್ ವ್ಯಕ್ತಿಗಳಿದ್ದಾರೆ, ಅವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ
ಕರ್ನಾಟಕ ಬಂದ್ನ ಬೆಂಬಲದ ಬೇಡಿಕೆ ಆಗಿರುವಂಥದ್ದು. ಇನ್ನು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರದ ಮೇಲೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಸ್ಟಾಪ್ ಮಾಡಬೇಕು, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು, ಸಾಕಷ್ಟು ವರ್ಷಗಳಿಂದ ಇರುವಂತಹ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರ ಮಧ್ಯಪ್ರವೇಶ ಮಾಡಿ ಈ ಒಂದು ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಬಂದ್ನ ಬೇಡಿಕೆಗಳಾಗಿವೆ. ಇನ್ನು ಆಯವ್ಯಯದಲ್ಲಿ ಕರ್ನಾಟಕದ ಕಡೆಗಣನೆ ಆಗಿದೆ, ಅಂದರೆ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಕರ್ನಾಟಕದ ಕಡೆಗಣನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು. ಬೆಂಗಳೂರು ನಗರದಲ್ಲಿ ಅನಧಿಕೃತವಾಗಿ ಕಂಪನಿಗಳು ಬಂದು ಬೈಕ್, ಆಟೋಗಳಿಗೆ, ಕಾರ್ಗಳಿಗೆ ಹೊರ ರಾಜ್ಯದ ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ಕರೆತರುತ್ತಿರುವುದರಿಂದ ನಮ್ಮ ಚಾಲಕರಿಗೆ ಅನ್ಯಾಯವಾಗ್ತಿದೆ. ಇದು ಕೂಡ ನಿಲ್ಲಬೇಕು. ಮೆಟ್ರೋ ದರವನ್ನು ಏರಿಕೆ ಮಾಡಿರುವಂತಹ ವಿಚಾರವಾಗಿ ಕೂಡ ಈ ಒಂದು ಬಂದ್ನಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಿದೆ. ಜೊತೆಗೆ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಜೊತೆಗೆ ಆಸ್ಪತ್ರೆಗಳಲ್ಲಿ ಜನರಿಗೆ ಆರೋಗ್ಯ ಸೇವೆಗಳು ಸಿಗಬೇಕು ಅನ್ನೋದು ಕರ್ನಾಟಕ ಬಂದ್ನ ಬೇಡಿಕೆಗಳು. ಇದು ಜನಸಾಮಾನ್ಯರಿಗೆ ಜೊತೆಗೆ ಕನ್ನಡದ ವಿಚಾರದಕ್ಕೆ ಸಂಬಂಧಪಟ್ಟಂತಹ ಬೇಡಿಕೆಗಳಾಗಿವೆ. ಇದರಲ್ಲಿ ಈ ಒಂದು ಬೇಡಿಕೆಗಳನ್ನು ಗಮನಿಸ್ತಾ ಬಂದ್ರೆ ಅಫ್ಕೋರ್ಸ್ ಈ ಒಂದು ಎಲ್ಲ ಬೇಡಿಕೆಗಳು ಈಡೇರಬೇಕಾದ್ರೆ ಬಂದ್ ಮಾಡಲೇಬೇಕಾ ಅನ್ನುವಂತಹ ವಿಚಾರವನ್ನು ಗಮನಿಸಿದ್ರೆ ಬಂದ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಬೇಡಿಕೆಗಳು ಸಾಕಷ್ಟು ವರ್ಷಗಳಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದಿರುವಂಥದ್ದು. ಆದರೆ ಯಾವ ಒಂದು ಬೇಡಿಕೆಗಳು ಕೂಡ ಈಡೇರಿಕೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರ ಬಣ ಈ ಒಂದು ಕರ್ನಾಟಕ ಬಂದ್ಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಪ್ರಾರಂಭದಲ್ಲಿ 2,000 ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿದೆ ಅಂತೇಳಿ ಪತ್ರಿಕಾ ಹೇಳಿಕೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ದಿನ ಕಳೆದಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ. ಯಾಕೆ ಕರ್ನಾಟಕ ಬಂದ್ ಮಾಡಬೇಕು, ಏನ್ ನೆಸೆಸಿಟಿ ಇದೆ, ಬಂದ್ ಒಂದೇ ಎಲ್ಲದಕ್ಕೂ ಫೈನಲ್, ಹೋರಾಟವನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ ಅನ್ನುವಂತಹ ಒಂದಿಷ್ಟು ಸಲಹೆಗಳು ಕೂಡ ಬರ್ತವೆ. ಆದರೆ ಇದನ್ನೆಲ್ಲ ಕೂಡ ಬದಿಗಿಟ್ಟು ಕರ್ನಾಟಕ ಬಂದನ್ನು ಮಾಡ್ತೀವಿ, ಒಂದು ದಿನದ ಬಂದ್, ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಬಂದ್, ಇದು ಕನ್ನಡಿಗರಿಗೋಸ್ಕರ ಬಂದನ್ನು ಮಾಡ್ತಿದ್ದೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ. ಆದರೆ ನಾಳಿನ ಒಂದು ಬಂದ್ಗೆ ಅಧಿಕೃತವಾಗಿ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಕನ್ನಡ ಸೇನೆ, ಓಲಾ ಉಬರ್ ಟ್ಯಾಕ್ಸಿ ಅಸೋಸಿಯೇಷನ್, ಎಪಿಎಂಸಿ ಕಾರ್ಮಿಕರ ಸಂಘ, ಕರ್ನಾಟಕ ಕಾರ್ಮಿಕ ಪರಿಷತ್, ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ, ಬೆಂಗಳೂರು ಓಲಾ ಉಬರ್ ಅಸೋಸಿಯೇಷನ್, ಬೆಂಗಳೂರು ಆದರ್ಶ ಆಟೋ ಚಾಲಕರ ಸಂಘ, ಈ ಒಂದು ಸಂಘಗಳು, ಈ ಒಂದು ಇಷ್ಟು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕರ್ನಾಟಕ ಬಂದ್ಗೆ ಯಾವ ಒಂದು ಬಣದಿಂದ ಯಾರ ಬೆಂಬಲ ಇಲ್ಲ ಅನ್ನೋದನ್ನು ನೋಡಿದರೆ ಕರವೇ ನಾರಾಯಣಗೌಡ ಬಣದಿಂದ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಒಂದು ತಿಂಗಳಿಂದ ಹೇಳಿದ್ದಾರೆ. ಅದೇ ರೀತಿಯಾಗಿ ಬೆಂಬಲವನ್ನು ಕೊಡ್ತಿಲ್ಲ. ಇನ್ನು ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಕೂಡ ಬೆಂಬಲವನ್ನು ಕೊಡ್ತಿಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಬೆಂಬಲವನ್ನು ಕೊಡ್ತಿಲ್ಲ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಕೂಡ ನೈತಿಕ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ರಾಜ್ಯ ಪೋಷಕರ ಸಂಘ ಕೂಡ ನಮ್ಮ ಬಂದ್ಗೆ ನೈತಿಕ ಬೆಂಬಲ ಅನ್ನುವಂತಹದ್ದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸಂಘ, ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್, AITUC ಕೂಡ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿರುವಂಥದ್ದು. ಯಾರೆಲ್ಲ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಇವರೆಲ್ಲ ಕೂಡ ಬಂದ್ಗೆ ನೈತಿಕವಾಗಿ ನಮ್ಮ ಬೆಂಬಲ ಇದೆ. ಕನ್ನಡದ ನಾಡು ನುಡಿ ವಿಚಾರ ಅಂತೇಳಿ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ, ಆದರೆ ನೈತಿಕವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಒಂದಿಷ್ಟು ಮೆನ್ಷನ್ ಮಾಡಿದಂತಹ ಸಂಘಟನೆಗಳು ಹೇಳ್ತಿರುವಂಥದ್ದು. ಆದರೆ ನಾಳೆ ಏನೆಲ್ಲ ಯಾವೆಲ್ಲ ಸೇವೆಗಳು ಹಾಗಾದ್ರೆ ಬಂದನ್ನು ಮಾಡ್ತಿದ್ದಾರೆ, ಬಂದ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶಾಂತಿಯುತವಾಗಿ ನಾವು ಬಂದನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬೆಳಗ್ಗೆ 9:30ಕ್ಕೆ ಬೆಂಗಳೂರಿನ ಟೌನ್ ಹಾಲ್ನಿಂದ ಹಿಡಿದು ಫ್ರೀಡಂ ಪಾರ್ಕ್ವರೆಗೂ ಕೂಡ ನಾವು ಜಾಥಾವನ್ನ ಮಾಡ್ತೀವಿ. ಪ್ರತಿಭಟನೆಯ ಜಾಥಾವನ್ನ ಇರುತ್ತೆ. ನಮ್ಮ ಒಕ್ಕೊಲರದ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಮೆರವಣಿಗೆಯನ್ನು ಮಾಡ್ತೀವಿ. ಇದರಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ಭಾಗಿಯಾಗ್ತವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಬಂದಿನ ದಿನ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ, ಈಗಾಗಲೇ ನಾನು ಹೇಳಿದೆ, ದೈನಂದಿನ ಅಂದರೆ ತುರ್ತು ಬಳಕೆಯ ವಸ್ತುಗಳಿಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಎದುರಾಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಹಾಲು, ದಿನಪತ್ರಿಕೆ, ಮೆಡಿಕಲ್, ವೈದ್ಯಕೀಯ ಸೇವೆ ಎಂದಿನಂತೆ ಕಾರ್ಯವನ್ನು ನಿರ್ವಹಣೆ ಮಾಡಲಿದೆ. ಇನ್ನು ಮೆಟ್ರೋ ಸಂಚಾರ, BMTC, KSRTC, ರೈಲು, ಶಾಲಾ ವಾಹನ ಜೊತೆಗೆ ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತದೆ. ಆಂಬುಲೆನ್ಸ್, ಹೋಲ್ಸೇಲ್ ಬಟ್ಟೆ ಅಂಗಡಿ ಕೂಡ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡುತ್ತೆ. ತರಕಾರಿ, ಹೂವು, ಹಣ್ಣುಗಳು, ಸೂಪರ್ ಮಾರ್ಕೆಟ್, ಹೋಟೆಲ್ಗಳು ಎಂದಿನಂತೆ ಓಪನ್ ಇರಲಿದೆ. ಬಾರ್ಗಳು ಓಪನ್ ಆಗಲಿದೆ. ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಇರಲಿದೆ. 65% ಆಟೋಗಳ ಸೇವೆ ಬಂದ್ ದಿನ ಇರಲಿದೆ. ಅಂದರೆ ಆಟೋದ ಕೆಲವೊಂದಿಷ್ಟು ಆಟೋ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲಿ 100% ಆಟೋ ಸೇವೆಯಲ್ಲಿ ಸುಮಾರು 65% ಆಟೋ ಸೇವೆ ಕೂಡ ನಾಳೆ ಇರಲಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಏನಿರಲ್ಲ, ಏನೆಲ್ಲ ಕ್ಲೋಸ್ ಆಗಿರುತ್ತೆ ಬಂದಿನ ಅಂತ ನೋಡೋದಾದ್ರೆ, ಮಧ್ಯಾಹ್ನದ ತನಕ ಥಿಯೇಟರ್ಗಳು ಬಂದಾಗಿರ್ತವೆ. ಫಿಲ್ಮ್ ಅಂದರೆ
ಫಿಲ್ಮ್ ಥಿಯೇಟರ್ಗೆ ಹೋಗಿ ಫಿಲ್ಮನ್ನು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಬೇಕು ಅಂತ ಇದ್ದ ಸಂದರ್ಭದಲ್ಲಿ ಥಿಯೇಟರ್ಗಳು ಮಧ್ಯಾಹ್ನ ತನಕ ಬಂದ್ ಆಗಿರ್ತವೆ. ಇನ್ನು ಓಲಾ ಊಬರ್ ಸೇವೆಯಲ್ಲಿ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. 35% ಆಟೋ ಸೇವೆಯಲ್ಲಿ ಕೂಡ ತುಸು ವ್ಯತ್ಯಯವಾಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಗೂಡ್ಸ್ ವಾಹನಗಳ ಸೇವೆಯಲ್ಲಿ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ಇದು ನಾಳಿನ ಬಂದಿನ ಏನಿರಲ್ಲ, ಜೊತೆಗೆ ಯಾವುದೆಲ್ಲ ಸೇವೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಜೊತೆಗೆ ಈಗಾಗಲೇ ಇದ್ದಂತಹ ಪ್ರಶ್ನೆ, ಬಂದಿನ ಶಾಲೆಯಲ್ಲಿ ಮಕ್ಕಳಿಗೆ ನಡೀತಿರುವಂಥ ಪರೀಕ್ಷೆಗಳು ನಡೆಯುತ್ತಾ, ಶಾಲೆಗಳಲ್ಲಿ ಮಕ್ಕಳು ಹೋಗ್ಬೇಕಾ, ಶಾಲೆಗಳು ಕಾರ್ಯವನ್ನು ನಿರ್ವಹಿಸ್ತವಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಯಥಾಪ್ರಕಾರವಾಗಿ ಈಗಾಗಲೇ ಬಂದ ವಿಚಾರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕನ್ನಡ ನಾಡಿನ ವಿಚಾರವಾಗಿ ಬಂಧನ ಮಾಡ್ತಿದ್ದಾರೆ. ಇದಕ್ಕೆ ಸರ್ಕಾರದಿಂದ ನೈತಿಕ ಬೆಂಬಲವನ್ನು ಕೊಡ್ತೀವಿ. ಆದರೆ ಶಾಲೆಯಲ್ಲಿ ಮಕ್ಕಳು ಪರೀಕ್ಷೆನೇ ಎದುರಿಸ್ತಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 5, 6, 7, 8, 9 ಮೌಲ್ಯಾಂಕನ ಪರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಪರೀಕ್ಷೆಯ ತಲೆಬಿಸಿಯಲ್ಲಿರುವಾಗ ಅವ್ರಿಗೆ ಯಾಕೆ ಬನ್ನ ತಲೆಬಿಸಿ ಕೊಡಬೇಕು? ಯಾವುದೇ ಕಾರಣಕ್ಕೂ ನಾವು ಬನ್ನ ಒಂದು ಬಿಸಿ ಮಕ್ಕಳಿಗೆ ಮುಟ್ಟೋಕ್ಕೆ ಬಿಡೋದಿಲ್ಲ. ಶಾಲೆಗಳು ಎಂದಿನಂತೆ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತದೆ. ಜೊತೆಗೆ ಎಂದಿನಂತೆ ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೊಟ್ಟಿರುವಂಥದ್ದು. ಅಲ್ಲಿಗೆ ಶಾಲಾ ಕಾಲೇಜುಗಳು ಕೂಡ ಯಥಾಪ್ರಕಾರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಇನ್ನು ಖಾಸಗಿ ಬಸ್ಗಳು ಓಡಾಡ್ತವೆ, ಖಾಸಗಿ ಬಸ್ಗಳೇನಾದ್ರು ಬಂದ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆದರೆ ರಾಜ್ಯ ಖಾಸಗಿ ಬಸ್ಗಳ ಒಕ್ಕೂಟ ಕೂಡ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿ ಬಸ್ಗಳು ಓಡಾಟವನ್ನು ನಿಲ್ಲಿಸೋದಿಲ್ಲ. ಈ ಒಂದು ಬೆಂಗಳೂರಿಗಿಂತ ಬೇರೆ ಜಿಲ್ಲೆಗಳಿಗೆ ಓಡಾಟವನ್ನು ಮಾಡ್ತವೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ KSRTC, BMTC ಯಥಾ ಪ್ರಕಾರವಾಗಿ ಸಂಚಾರವನ್ನು ಮಾಡ್ತವೆ. ಆದರೆ ವ್ಯತ್ಯಯ ಆಗುವಂಥದ್ದು ಆಟೋ ಸೇವೆಯಲ್ಲಿ ಒಂದಿಷ್ಟು ವ್ಯತ್ಯಯ ಆಗಬಹುದು. ಅಂದರೆ ಓಲಾ ಊಬರ್ ಏನಿರುತ್ತೆ, ಈ ಒಂದು ಓಲಾ ಊಬರ್ ಸೇವೆಯಲ್ಲಿ ಕೂಡ ವ್ಯತ್ಯಯ ಆಗಬಹುದು ಅನ್ನುವಂಥದ್ದು ಕೂಡ ಗಮನಾರ್ಹ ಸಂಗತಿ. ಯಾಕಂತ ಹೇಳಿದ್ರೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಕೂಡ ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿರುವಂಥದ್ದು. ಯಾಕಂದ್ರೆ ಚಾಲಕರ ಮೇಲೆ ಹಲ್ಲೆ ಆಗಿರುವಂಥ ಕಾರಣದಿಂದಾಗಿ ಈ ಒಂದು ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಯಥಾಪ್ರಕಾರವಾಗಿ ಪ್ರತಿಭಟನೆ ಜಾಥಾ ಅದಾದ ಬಳಿಕ ಶಾಂತಿಯುತವಾಗಿ ಬಂದನ್ನ ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನ ವಾಟಾಳ್ ನಾಗರಾಜ್ ಹೇಳ್ತೀವಿ. ಆದ್ರಿಂದಾಗಿ ಯಾವುದೇ ಕಾರಣಕ್ಕೂ ರಾಜ್ಯದ ನಾಳಿನ ದಿನಚರಿಯಲ್ಲಿ ಯಾವುದೇ ಒಂದು ಸೇವೆಯನ್ನು ಪಡೆಯುವಲ್ಲಿ ವ್ಯತ್ಯಯ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾಕಂದ್ರೆ ಶಾಂತಿಯುತ ಬಂದು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಯಾವುದೆಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ವು, ಆ ಒಂದು ಸಂಘಟನೆಗಳಿಗೆ ಬೆಂಗಳೂರು ನಗರ ಪೊಲೀಸರಿಂದ ನೋಟಿಸ್ ಅನ್ನು ಕೂಡ ಜಾರಿಗೆ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಟೌನ್ ಹಾಲಿಂದ ನೀವು ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನೆ ಜಾಥಾವನ್ನು ಮಾಡ್ತೀರಿ, ಪ್ರತಿಭಟನೆ ಜಾಥಾ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಪ್ರತಿಭಟನೆ ಏನಾದರೂ ಮಾಡೋದಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ಅಲ್ಲಿ ಪ್ರತಿಭಟನೆಯನ್ನು ಮಾಡೋಕ್ಕೆ ಮಾತ್ರ ಅವಕಾಶ ಇದೆ. ನೀವು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಏನಾದರೂ ಪ್ರತಿಭಟನೆ ಜಾಥಾ ಹೋದ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ನೀವು ಈ ಒಂದು ಪ್ರತಿಭಟನೆ ಜಾಥಾದಲ್ಲಿ ಪಾಲ್ಗೊಂಡಿದ್ದೆ ಆದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನೋಟಿಸ್ ಅನ್ನು ಜಾರಿಗೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕ ಬಂದ್, ನಾಳಿನ ಬಂದ್ ಏನಿದೆ, ಇದು ಒಂದು ಹಂತದಲ್ಲಿ ಕನ್ನಡದ ರಕ್ಷಣೆಗಾಗಿ ಮಾಡ್ತಿರುವಂತಹ ಬಂದ್. ಇದು ಸಾಕಷ್ಟು ವರ್ಷಗಳಿಂದ ಇರುವಂತಹ ಬೇಡಿಕೆಗಳನ್ನು, ಅದರಲ್ಲೂ ಕೂಡ ಮೇಕೆದಾಟು ಮಹದಾಯಿ ಯೋಜನೆಗಳನ್ನು ಕೂಡ ಇಲ್ಲಿ ಅಳವಡಿಸಿಕೊಂಡು ಈ ಒಂದು ಬಂದ್ನಲ್ಲಿ ಬೇಡಿಕೆಯಾಗಿ ಮಹದಾಯಿಯ ವಿಚಾರವನ್ನು ಕೂಡ ಆ್ಯಡಪ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಕನ್ನಡಿಗರಿಗೋಸ್ಕರ, ಕನ್ನಡ ನಾಡಿನ ಉಳಿವಿಗೋಸ್ಕರ ಮಾಡ್ತಿರುವ ಬಂದ್ ಆಗಿದ್ರೂ ಕೂಡ ಒಂದಿಷ್ಟು ಸಂಘಟನೆಗಳು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಬಂದ್ ಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಮಧ್ಯೆಯಲ್ಲಿ ನಾಳಿನ ದಿನ ಬಂದೇ ಬಿಟ್ಟಿದೆ. ಆದರೆ ಬಂದ್ನ ಎಫೆಕ್ಟ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೀಗಾಗಲೇ ಗೊತ್ತಾಗ್ತಿದೆ. ಒಟ್ಟಾರೆಯಾಗಿ ನಾಳೆ ಯಥಾಪ್ರಕಾರವಾಗಿ ರಾಜ್ಯದ ಎಲ್ಲ ಕಡೆ ಎಲ್ಲ ಒಂದು ತುರ್ತು ಸೇವೆಗಳು, ಅಗತ್ಯ ಸೇವೆಗಳು ಸಿಗಲಿದೆ. ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ವ್ಯತ್ಯಯ ಆಗೋದಿಲ್ಲ. ಒಂದು ಹಂತದಲ್ಲಿ ಪ್ರತಿಭಟನೆಯನ್ನು ರಾಜ್ಯದಲ್ಲಿ ಆಯಾ ಒಂದು ಜಿಲ್ಲೆಗಳ ಸಂಘಟನೆಗಳ ಪದಾಧಿಕಾರಿಗಳು ಮಾಡಿದ ಸಂದರ್ಭದಲ್ಲಿ ಕೂಡ ಏನಾದರೂ ಆಟೋ ಕಲ್ಲೊಡೆಯೋದು ಅಥವಾ ಏನಾದರೂ ಕಾನೂನು ರೀತಿಯಾದಂತಹ ಚಟುವಟಿಕೆಗಳನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂಥ ಭಯದ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಸೂಕ್ತ ಸಮಜಾಯಿಷಿ ಜೊತೆಗೆ ನೋಟಿಸ್ ಮತ್ತು ತಿಳುವಳಿಕೆಗಳನ್ನು ಕೂಡ ಸಂಘಟನೆಗಳಿಗೆ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಉಲ್ಲಂಘನೆ ಆಗಬಾರ್ದು, ಜನರ ದಿನಚರಿಗೆ ಧಕ್ಕೆ ಆಗಬಾರ್ದು, ಜನರು ಆರಾಮಾಗಿರಬೇಕು. ಬಂದನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಿಮ್ಮಿಂದ ಏನಾದರೂ ತೊಂದರೆ ಆದರೆ ಅದಕ್ಕೂ ಕೂಡ ನಾವು ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ ಅನ್ನುವಂಥದ್ದು ವಾರ್ನಿಂಗ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಎಲ್ಲವೂ ಬಂದಿನ ದಿನ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಬಂದ್ನ ದಿನ ಅಂದರೆ ನಾಳಿನ ಮಾರ್ಚ್ 22ನೇ ತಾರೀಕು ಯಾವ ರೀತಿಯಾಗಿ ಈ ಒಂದು ಬಂದ್ನ ಎಫೆಕ್ಟ್ ಇರುತ್ತೆ, ಜೊತೆಗೆ ಏನೆಲ್ಲ ಸಂಚಾರವನ್ನು ಮಾಡುತ್ತೆ, ಏನೆಲ್ಲ ಸೇವೆಗಳು ಸಿಗುತ್ತೆ, ಈ ಒಂದು ಬಂದ್ಗೋಸ್ಕರ ಈ ಒಂದು ಬಂದ್ ಕರೆಯೋಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನ್ಯೂಸ್ 18 ಕನ್ನಡದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.